हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। अशेष वेदांत कृतांत सार व्याख्या विहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। ಸಮಸ್ತಗುರುಭ್ಯೋ ನಮಃ. ಹರಿಃ ಶ್ರೀ ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 8ನೆಯ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೆ ನಾವು 24 ಶ್ಲೋಕಗಳನ್ನು ವಿಚಾರ ಮಾಡಿದ್ದಾಗಿತ್ತು. ಈಗ ನಡೀತಾ ಇರುವಂತಹ ವಿಷಯ ಅಂದರೆ ರಾಮಾವತಾರ ಹಾಗೂ ಕೃಷ್ಣಾವತಾರವನ್ನು ತಾಳಿದಂತಹ ನಾರಾಯಣ ಮಹರ್ಷಿಯ ಅವತಾರ ವಿಶೇಷಗಳ ವಿಚಾರ. ಅಥ ಖಂಡಿತೇಶ್ವರ ಧನುಸ್ಸಲೀಲಯ ಕ್ಷಪಿತೋಗ್ರಸೇನ ನೃಪಪುತ್ರ ಪೌರುಷಃ ಸಮುಪಾಸ್ಯ ವಿಪ್ರಗುರುಮಬ್ಜಭೂಗುರುಃ ಸ್ವಜನಾನ್ ಅಮೋದಯದಮೇಯ ತೇಜಸ ಎನ್ನುವಂತಹ ಮಾತು. ಇದರಲ್ಲಿ ಪ್ರಥಮತಃ ಖಂಡಿತೇಶ್ವರ ಧನು ಅಂತ ಹೇಳ್ತಾರೆ. ರಾಮ ಹಾಗೂ ಲಕ್ಷ್ಮಣ ಇಬ್ಬರು ಕೂಡ ವಿಶ್ವಾಮಿತ್ರರೊಟ್ಟಿಗೆ ವಿದೇಹ ರಾಜ್ಯಕ್ಕೆ ಹೋದರು. ವಿದೇಹ ರಾಜ್ಯದ ರಾಜಧಾನಿ ಮಿಥಿಲಾ ನಗರ. ಆ ಮಿಥಿಲಾ ನಗರದಲ್ಲಿ ಅವರು ಪ್ರವೇಶ ಮಾಡಿಯಾಗಿತ್ತು. ಅಲ್ಲಿ ಒಂದು ಶಿವಧನುಸ್ಸನ್ನು ಭಂಗ ಮಾಡುವುದಲ್ಲ, ಶಿವಧನುಸ್ಸನ್ನು ಎತ್ತಬೇಕು. ಅಂಥವರಿಗೆ ಸೀತೆಯನ್ನ ದಾನ ಮಾಡಿಕೊಡುವ ಹಾಗೆ ಒಂದು ನಡೆದಿತ್ತು. ಸೀತಾ ಸ್ವಯಂವರದ ಸಂದರ್ಭ. ಸೀತಾ ಸ್ವಯಂವರದಲ್ಲಿ ಅಲ್ಲಿದ್ದ ಷರತ್ತೇನು ಅಂದರೆ, ಆ ಜನಕ ಮಹಾರಾಜನ ಮನೆಯಲ್ಲಿ ಪಾರಂಪರಿಕವಾಗಿ ಇದ್ದಂತಹ ಶಿವಧನುಸ್ಸು, ಆ ಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ ಅವರಿಗೆ ಆ ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅರ್ಹತೆ ಅಂತಾಗಿತ್ತು. ಹಾಗಾಗಿ ಆ ಸ್ಥಳಕ್ಕೆ ವಿಶ್ವಾಮಿತ್ರರು ಈ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿದ್ದರು. ರಾಮ ಆ ಧನುಸ್ಸನ್ನು ಕೈಯಲ್ಲಿ ಎತ್ತಿ ಹಿಡಿಬೇಕು ಅಂತ ಕೈಯಲ್ಲಿ ಹಿಡಿಯಲಿಕ್ಕೆ ಹೋದ. ಎತ್ತಿದ ಶಿವಧನುಸ್ಸನ್ನು ರಾಮ ಎತ್ತಿದ. ಆದರೆ ರಾಮ ಎತ್ತಿದ ಕೂಡಲೇ ರಾಮನ ಆ ಕೋಮಲವಾದಂತಹ ಕೈಗಳ ಹಿಡಿತದ ರಾಮನ ಕೈಯಿನ ಹಿಡಿತವನ್ನು ಸಹಿಸದೆ ಆ ಧನುಸ್ ಮುರಿದೋಯ್ತು. ಕಾಣಲಿಕ್ಕೆ ರಾಮ ಸುಕುಮಾರ, ಅವನ ಕೈಗಳು ಕೋಮಲ ಕೈಗಳು. ಅಂತಹ ಕೋಮಲ ಕೈಯಿಂದ ರಾಮ ಶಿವಧನುಸ್ಸನ್ನು ಮೇಲೆತ್ತುವಾಗ ಆ ರಾಮನ ಹಿಡಿತವನ್ನು ತಾಳಿಕೊಳ್ಳಲಾಗದೆ ಆ ಶಿವಧನುಸ್ಸು ಮುರಿದು ಬಿತ್ತು ಅಂತ ಹೇಳ್ತಾರೆ. ಯಾವಾಗ ಧನುರ್ಭಂಗ ಆಗಿ ಹೋಯ್ತೋ ಅದು ಲೀಲಯ ಅಂದಿದ್ದಾರೆ. ಅನಾಯಾಸವಾಗಿ ರಾಮ ಹೀಗೆ ಧನುರ್ಭಂಗ ಮಾಡಿಬಿಟ್ಟ. ಆ ಕ್ಷಣವೇ ಅಲ್ಲಿ ಉಗ್ರವಾದಂತಹ ಸೇನೆಯಿಂದ ಕೂಡಿದಂತಹ ಅನೇಕ ರಾಜಪುತ್ರರು ಬಂದಿದ್ರಂತೆ. ಅದೇ ಸ್ಥಳಕ್ಕೆ ಅನೇಕ ಜನ ರಾಜಪುತ್ರರು ಅಲ್ಲಿ ಬಂದಿದ್ರು. ಅವರೆಲ್ಲರ ಪೌರುಷವನ್ನು ಹಿಂದೆ ಹಾಕಿದವ ಶ್ರೀರಾಮ. ಮತ್ತು ರಾಮ ಅಂದರೆ ಯಾರು ಅಂದರೆ ಚತುರ್ಮುಖ ವಿರಿಂಚಿಗೂ ಗುರುವಾದವನು ಅಂತ ಹೇಳ್ತಾರೆ. ಹೀಗೆ ಅಬ್ಜಭೂ ಗುರುಹು, ಚತುರ್ಮುಖ ಬ್ರಹ್ಮದೇವರಿಗೂ ಗುರುವಾದಂಥವನು ಶ್ರೀರಾಮ. ಅವನು ಈ ಬ್ರಾಹ್ಮಣ ಗುರುವಾದಂತಹ ವಿಶ್ವಾಮಿತ್ರರ ಶಿಷ್ಯನಾಗಿ ಆ ಸ್ವಯಂವರ ಮಂಟಪಕ್ಕೆ ಬಂದದ್ದು. ಮತ್ತು ತನ್ನನ್ನು ಯಾರು ನೋಡಿ ಆನಂದಿಸಿದ್ದಾರೋ ಅವರೆಲ್ಲರಿಗೂ ಕೂಡ ತನ್ನ ಪರಾಕ್ರಮ ತೋರಿ ಆನಂದಪಡಿಸಿಬಿಟ್ಟ ಶ್ರೀರಾಮ ಅಂತ ಹೇಳ್ತಾರೆ. ಈಗ ಕೃಷ್ಣ ಕಥೆಗೆ ಇದೇ ಶ್ಲೋಕವನ್ನೇ ಬಳಸ್ತಾರೆ.
ಖಂಡಿತೇಶ್ವರ ಧನು ಸಲೀಲಯ. ಆ ಕೃಷ್ಣ ಬಲರಾಮನೊಟ್ಟಿಗೆ ಆ ಸ್ಥಳಕ್ಕೆ ಎಲ್ಲಿ ಶಿವಧನು ಸಿಕ್ತೋ ಅದೇ ಸ್ಥಳಕ್ಕೆ ಹೋದ. ಇಲ್ಲಿ ಯಾವ ಶಿವಧನುಸ್ಸು ಅಂದರೆ ದ್ವಾಪರ ಯುಗ. ಆ ದ್ವಾಪರ ಯುಗದಲ್ಲಿ ಕಂಸನ ರಾಜಧಾನಿ ಮಧುರ. ಕಂಸ ಆಳ್ತಾ ಇದ್ದಂತಹ ಮಧುರಾ ನಗರ. ಅಲ್ಲಿ ರಾಮಕೃಷ್ಣರಿಬ್ಬರು ಹೋಗಿದ್ರಲ್ಲ, ಅಲ್ಲಿ ಕೃಷ್ಣ ಅಲ್ಲಿಟ್ಟಂತಹ ಶಿವಧನುಸ್ಸನ್ನು ನೋಡ್ಲಿಕ್ಕೆ ಹೋದ. ಅದು ಬಿಲ್ಲು ಹಬ್ಬ ಅನ್ನೋ ನೆವಕ್ಕೆ ಕರೆಸಿಕೊಂಡದ್ದಾಗಿತ್ತು. ಬಿಲ್ಲನ್ನು ಕಾಣಲಿಕ್ಕೆ ಹೋದದ್ದು. ಅದು ಕೂಡ ಪಾರಂಪರಿಕವಾಗಿ ಶಿವನಿಂದ ಕೊಡಲ್ಪಟ್ಟಂತಹ ಧನುಸ್ಸಾಗಿತ್ತು. ಆ ಧನುಸ್ಸನ್ನ ಕೃಷ್ಣ ಬಹಳ ಅನಾಯಾಸವಾಗಿ ಕೈಯಲ್ಲಿ ಹಿಡಿದ. ಕೃಷ್ಣ ಇನ್ನೂ ಪುಟ್ಟ ಹುಡುಗನೇ, ಸಣ್ಣ ಹುಡುಗ ಕೃಷ್ಣ, ಸುಕುಮಾರನಾಗಿರುವವ. ಕೋಮಲವಾದಂತಹ ತನ್ನ ಕೈಯಿಂದ ಧನುಸ್ಸನ್ನ ಎತ್ತುವಾಗ ಕೃಷ್ಣನ ಕೈ ಹಿಡಿತ ತಡೆಯಲಿಕ್ಕಾಗದೆ ಶಿವಧನುಸ್ಸು ಅಲ್ಲಿ ಮುರಿದೇ ಹೋಯ್ತಾನೆ. ಹೀಗಾದಾಗ ಆ ತಕ್ಷಣವೇ ಆ ಕಂಸನಿಗೆ ಬಹಳ ಆಶ್ಚರ್ಯ ಆಯಿತು, ಭಯವೂ ಆಯಿತು. ಯಾಕೆಂದ್ರೆ ಇಷ್ಟು ಸಣ್ಣ ಹುಡುಗ, ಇವನು ತನ್ನ ಮೃತ್ಯು ಆಗಿರಬಹುದಾ ಅಂತ ಕೃಷ್ಣನನ್ನು ಕಂಡಾಗಿನಿಂದ ಭಯ ಆಗ್ತಾ ಇದೆ. ಈಗ ಶಿವಧನುಸ್ಸನ್ನು ಮುರಿದು ಬಿಟ್ಟಿದ್ದಾನೆ, ಸಣ್ಣ ಹುಡುಗ. ಆ ಯಾವ ದೇವಕಿ ಹಾಗೂ ವಸುದೇವರ ವಿವಾಹ ಕಾರ್ಯ ಆದ ಮೇಲೆ ಯಾವ ಅಶರೀರವಾಣಿ ಅವನಿಗಾಗಿತ್ತೋ ಆ ಕಾಲದಿಂದ ಗಣಿತ ಮಾಡಿದರೆ ಇಲ್ಲಿಯವರೆಗೆ ಈ ಕೃಷ್ಣನಷ್ಟು ಪ್ರಾಯದವನೇ ತನ್ನ ಮೃತ್ಯು ಅಂತ ಅಂದಾಜಿತ್ತು. ಹಾಗಾಗಿ ಕೃಷ್ಣನನ್ನು ನೋಡಿದಾಗ ಇದೇ ವಯಸ್ಸಿನ ಹುಡುಗ ತನ್ನನ್ನು ಕೊಲ್ಲುವವ ಅಂತ ಮನಸ್ಸಿಗೆ ಅಂದಾಜು ಬಂತು. ಈ ಕೃಷ್ಣನೇ ಯಾಕೆ ತನ್ನ ಮೃತ್ಯುವೇ ಆಗಿರಬೇಕು ಅಂತ ಅಂದಾಜಾಗಿ ಮೈಯೆಲ್ಲ ನಡುಕ ಹತ್ತಿತ್ತು ಹಂಸನಿಗೆ. ಹೀಗಾಗಿ ಅವನು ತನ್ನ ಸೇನೆಯನ್ನೆಲ್ಲ ತಯಾರು ಮಾಡಿದ. ಕಂಸ ತನ್ನದೇ ಆದಂತಹ ಸೇನೆ ಕಟ್ಟಿಟ್ಟಿದ್ದ. ಅದು ಯಾದವರ ಸಂಹಾರಕ್ಕೆ ಹಾಗೂ ಕೃಷ್ಣ ಬಲರಾಮನರನ್ನ ಎಲ್ಲರನ್ನು ಸಂಹರಿಸುವುದು ಯಾದವರ ಸಂಹಾರಕ್ಕೆ ಅಂತ. ಆದರೆ ಶಿವಧನುಸ್ ಭಂಗ ಆಯಿತು, ಕಂಸ ಸಂಹಾರವನ್ನು ಮಾಡಿಬಿಟ್ಟ ಕೃಷ್ಣ. ಆ ಕಂಸನ ಜೊತೆಗಿದ್ದಂತಹ 8 ಮಂದಿ ಅವನ ತಮ್ಮಂದಿರು, ಅವರನ್ನೆಲ್ಲ ಬಲರಾಮ ಸಂಹಾರ ಮಾಡಿದ. ಕೃಷ್ಣ ಬಲರಾಮರು ಆ ಉಗ್ರರಾಗಿದ್ದಂತಹ ಕಂಸನ ಸೈನಿಕರೇನಿದ್ರು ಅವರೆಲ್ಲರನ್ನು ಕೂಡ ಈ ಬಲರಾಮ ಹಾಗೂ ಕೃಷ್ಣ ಸಂಹರಿಸಿ ಬಿಟ್ರು. ಹೀಗೆ ಈ ರೀತಿಯ ಒಂದು ಕಾರ್ಯ ಅಲ್ಲಿ ಆ ದುರ್ಜನರ ದುರಾತ್ಮರ ಸಂಹಾರವನ್ನ ಕೃಷ್ಣ ಬಲರಾಮರು ಮಾಡಿದ್ದಾರೆ. ಈ ಕೃಷ್ಣ ತನ್ನ ಗುರುವಾದಂತಹ ತಾನು ಈ ರೀತಿಯ ಮಹತ್ಕಾರ್ಯವನ್ನು ಮಾಡಿದವ ಮತ್ತು ಚತುರ್ಮುಖ ಬ್ರಹ್ಮದೇವರಿಗೆ ಗುರುವಾದವ ಈ ಶ್ರೀಕೃಷ್ಣ. ಆದರೆ ಲೋಕದೃಷ್ಟಿಯಿಂದ ಇವ ಸಾಂದೀಪನಿ ಮಹರ್ಷಿಗಳ ಸಮೀಪದಲ್ಲಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಸಾಂದೀಪನಿ ಮಹರ್ಷಿಗಳನ್ನ ತನ್ನ ಗುರು ಅಂತ ಲೋಕಕ್ಕೆ ತೋರಿಸಿಕೊಂಡ. ಮತ್ತು ತನ್ನ ಅಮೇಯ ತೇಜಸ್ಸ ಅಂತ ಹೇಳ್ತಾರೆ. ಯಾರೂ ಕೂಡ ಅಂದಾಜು ಮಾಡಲಿಕ್ಕೆ ಆಗದಂತಹ ತೇಜಸ್ಸಿನಿಂದ, ತೇಜಸ್ಸು ಅನ್ನೋ ಪದಕ್ಕೆ ಅನೇಕ ಅರ್ಥಗಳುಂಟು. ತೇಜಸ್ಸು ಅಂದ್ರೆ ಕಾಂತಿ ಅಂತ ಒಂದು ಅರ್ಥ ಇದೆ. ಹಾಗೆಯೇ ಬಲ, ಪರಾಕ್ರಮ, ಜ್ಞಾನ ಎನ್ನುವಂಥ ಈ ಸಾಮರ್ಥ್ಯ, ಇವೆಲ್ಲವೂ ತೇಜಸ್ ಶಬ್ದದ ಅರ್ಥಗಳು, ನಾನಾರ್ಥಗಳು. ಅವೆಲ್ಲವನ್ನೂ ಒಳಗೊಂಡವನು ಶ್ರೀಕೃಷ್ಣ. ಇವನು ತನ್ನನ್ನು ಹಚ್ಚಿಕೊಂಡವರಿಗೆ ಬಹಳ ಆನಂದವನ್ನು ಕೊಟ್ಟವನಾಗಿದ್ದ ಅಂತ ಹೇಳ್ತಾರೆ. ಕಮಲಾಮಯಂ ಕಮಲಪತ್ರಲೋಚನಾಂ ಭುವಮಾಗತಾಂ ನೃಪಸುತಾಂ ಗೃಹೀತವಾನ್ ನಿಜಲೀಲಯಾ ವಿಜಿತರಾಜಶಾಸ್ತ್ರವೋ ಮುದಮಾಪದಾಪ್ಯಪುರಮಬ್ಧಿದುರ್ಗಮಂ. ಹೀಗೆಯೇ ಅನೇಕ ಅದ್ಭುತ ಘಟನೆಗಳೆಲ್ಲ ರಾಮಕೃಷ್ಣರ ಅವತಾರಗಳೇ. ರಾಮಕೃಷ್ಣ ಎನ್ನುವಂಥ 2 ಅವತಾರಗಳಲ್ಲಿ ಪರಮಾತ್ಮ ತೋರ್ತಾ ಇದ್ದವ. ಈ ಯಾವ ಶ್ರೀರಾಮ ಆ ರಾಜಪುತ್ರಿಯಾದಂತಹ ಸೀತೆಯನ್ನ ವರಿಸಿದ. ಅವಳು ಯಾರು ಅಂದ್ರೆ ಭೂಮಿಗೆ ಇಳಿದು ಬಂದಂತಹ ಕಮಲದಂತೆ ಕಣ್ಣುಳ್ಳಂತಹ ಕಮಲಾದೇವಿಯೇ ಆಗಿದ್ಲು. ಕಮಲ ಅಂತ ಕರೆಸಿಕೊಳ್ಳುವ ರಮಾದೇವಿಯೇ
ಭೂಮಿಗಿಳಿದು ಬಂದವಳು. ಅಂತಹ ಸೀತೆ ರಾಜಕುಮಾರಿಯಾಗಿದ್ದಾಳೆ. ಅವಳನ್ನ ಪಣಿಗ್ರಹಣ ಮಾಡಿದ ರಾಮ ಮತ್ತು ಅನೇಕ ಜನರನ್ನೆಲ್ಲ ದುಷ್ಟರನ್ನೆಲ್ಲ ಗೆದ್ದವ ಅಲ್ವಾ ರಾಮ. ಆ ಸಮಯದಲ್ಲಿ ವಿಜಿತರಾಜ ಶಾಸ್ತ್ರವಹ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ರಾಜಶತ್ರುವಾದಂತಹ ಪರಶುರಾಮನನ್ನು ಗೆದ್ದ ಅಂತ. ರಾಜಶತ್ರು ಅಂತ ಯಾಕೆ ಹೇಳ್ತಾರೆ ಪರಶುರಾಮನಿಗೆ ಅಂದ್ರೆ, ಈ ಭೂಮಿಯಲ್ಲಿ ಅನೇಕ ಜನ ದುಷ್ಟ ಕ್ಷತ್ರಿಯರಿದ್ರು. ಆ ದುಷ್ಟ ಕ್ಷತ್ರಿಯ ರಾಜರನ್ನೆಲ್ಲ ಪರಶುರಾಮ ಎಲ್ಲರನ್ನು ಕೂಡ ಸಂಹಾರ ಮಾಡಿ ಬಿಡ್ತಿದ್ದ. ಪರಶುರಾಮ ಬರ್ತಾನೆ ಅಂದ್ರೆ ರಾಜರಿಗೆಲ್ಲ ಭಯ ಆಗ್ತಿತ್ತು. ದಶರಥನಂತೂ ಯಾವಾಗಲೂ ತನ್ನ ಜೊತೆಯಲ್ಲಿ ಒಂದಷ್ಟು ಜನ ಕನ್ಯೆಯರನ್ನ ಇಟ್ಕೊಂಡಿದ್ನಂತೆ. ಯಾಕೆ ಅಂದ್ರೆ ಈ ಪರಶುರಾಮನಿಗೆ ಒಂದು ನಿಯಮ ಇತ್ತು. ಏನಂದ್ರೆ ಯಜ್ಞಯಾಗಾದಿಗಳಲ್ಲಿ ಯಜ್ಞದೀಕ್ಷಿತರಾಗಿರುವ ರಾಜರನ್ನು ಅವನೇನು ಮಾಡ್ತಿರ್ಲಿಲ್ಲ. ಹಾಗೆಯೇ ಮನೆಯಲ್ಲಿ ಮಂಗಳ ಕಾರ್ಯ ಮಾಡ್ತಾ ಇರುವವರನ್ನೇನು ಮಾಡ್ತಿರ್ಲಿಲ್ಲ. ಮದುವೆ ಮಂಟಪದಲ್ಲಿರುವವರು ಮಕ್ಕಳಿಗೆ ಮದುವೆ ಮಾಡ್ತಾರೋ ತಾವೇ ಮದುವೆ ಮಾಡಿಕೊಳ್ತಾರೋ ಈ ರೀತಿ ಇರುವಂತಹ ರಾಜರನ್ನ ಪರಶುರಾಮ ಯಾವ ರೀತಿಯಿಂದಲೂ ಬಾಧಿಸ್ತಿರ್ಲಿಲ್ಲ. ಹಾಗಾಗಿ ದಶರಥ ಯಾವಾಗಲೂ ತನ್ನೊಟ್ಟಿಗೆ ಸ್ಟಾಕ್ ಇಟ್ಕೊಂಡು ಬಿಟ್ಟಿದ್ನಂತೆ ಹುಡುಗಿಯರನ್ನು. ಹೀಗೆ ಪ್ರವಚನಗಳಲ್ಲಿ ಕೇಳಿರುವುದು. ಆ ಮೂಲ, ಈ ಸಂಬಂಧಿ ಮೂಲ ಏನು ನಾನಲ್ಲಿ ಓದಲಿಲ್ಲ. ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿ ಇದೇನು ಈ ವಿಷಯ ಬರಲಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಆ ಹರಿಯ ರಾಮಾವತಾರದ ಮಹಿಮೆಗಳನ್ನೇ ಬಹಳ ಬಣ್ಣಿಸಿ ಹೇಳ್ತಾರೆ ಆಚಾರ್ಯರು. ಈ ವಿವರಗಳಿಲ್ಲ. ಅಂತೂ ದಶರಥ ಮಹಾರಾಜ ಅವನು ಯಾವಾಗಲೂ ಹೋದ ತಕ್ಷಣ ಒಂದು ಹುಡುಗಿಯನ್ನ ತಾನು ಮದುವೆ ಆಗುವ ಆ ಒಂದು ಏರ್ಪಾಟ್ ಮಾಡ್ಕೊಳ್ತಿದ್ನಂತೆ. ಆಗ ಪರಶುರಾಮ ಆಶೀರ್ವಾದ ಮಾಡಿ ಹೋಗಿ ಬಿಡ್ತಿದ್ದ, ಬಾಧಿಸ್ತಿರ್ಲಿಲ್ಲ ಅಂತ. ಈಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 4 ಮಂದಿಯೂ ಕೂಡ ಆ ಜನಕ ಮಹಾರಾಜನ ಮನೆಯ ಹೆಣ್ಣು ಮಕ್ಕಳು. ಆ ಹುಡುಗಿಯರು 4 ಜನ ಹುಡುಗಿಯರನ್ನ 4 ಮಕ್ಕಳಿಗೆ ಮದುವೆ ಮಾಡಿಸಿಕೊಂಡಿದ್ದಾನೆ ದಶರಥ. ಹೀಗೆ ದಶರಥನಿಗಿದ್ದ 4 ಜನ ರಾಜಕುಮಾರರು ಮತ್ತು ಜನಕ ಮಹಾರಾಜನ 4 ರಾಜಕುಮಾರಿಯರು, ಅಕ್ಕ ತಂಗಿಯರು, ಅವರ ಅಣ್ಣ ತಮ್ಮಂದಿರು. ಹಾಗೆ ಮದುವೆ ಮಾಡಿದ್ದು ಚೆನ್ನಾಗಿ ಇದ್ದದ್ದಾಗಿತ್ತು. ಇವರೆಲ್ಲರೂ ಕೂಡ ಮದುವೆ ಕಾರ್ಯ ಪೂರೈಸಿಕೊಂಡು ಅಯೋಧ್ಯ ನಗರಕ್ಕೆ ಹೋಗ್ತಾ ಇದ್ದಾರೆ. ಹಾದಿಯಲ್ಲಿ ಪರಶುರಾಮ ಸಿಕ್ಕಿದ. ಪರಶುರಾಮ ತಕ್ಷಣ ಕ್ಷತ್ರಿಯರನ್ನು ಕಂಡು ಕೂಡಲೇ ಬಿಲ್ಲೇರಿಸುವಮ. ಆಗ ರಾಮನು ಕೂಡ ಪರಶುರಾಮನೊಟ್ಟಿಗೆ ಯುದ್ಧ ಮಾಡಿ ಆ ಪರಶುರಾಮನನ್ನೇ ರಾಮ ಗೆದ್ದ ಅಂತಾರೆ. ಇದರಲ್ಲಿ ರಾಮ ಹಾಗೂ ಪರಶುರಾಮ 2 ರೂಪಗಳಿಂದ ಪರಮಾತ್ಮ ಒಂದೇ ಹೆಸರು. ರಾಮ ಎನ್ನುವ ಒಂದೇ ಹೆಸರು. ಪರಶುರಾಮನಿಗೂ ರಾಮ ಅಂತಲೇ ಅವನು ಭೃಗುವಂಶದ ರಾಮ, ಇವ ರಘುವಂಶದ ರಾಮ. ಇವರಿಬ್ಬರ ಸೆಣಸಾಟದಲ್ಲಿ ರಾಮ ಗೆದ್ದ. ಯಾರು? ದಶರಥನ ಮಗನೇ ವಿಜಯ ಸಾಧಿಸಿದ. ಆ ಪ್ರಶ್ನೆ ಬಂತು, ಯಾಕೆ ಹೀಗೆ ಅಂತ ಕೇಳಿದ್ರೆ, ಆ ಪರಶುರಾಮನ ಹೊಕ್ಕಳಲ್ಲಿ ಒಬ್ಬ ಅಸುರ ಅಡಗಿದ್ನಂತೆ. ರಾಮ ಬಾಣವನ್ನೊಮ್ಮೆ ಪ್ರಯೋಗ ಮಾಡಿದ್ರೆ ಹಿಂದೆ ತಗೊಳ್ತಿರ್ಲಿಲ್ಲ. ಆಗ ಆಯ್ತು, ಹಾಗಾದ್ರೆ ನನ್ನ ಹೊಕ್ಕಳಿಗೆ ಆ ಬಾಣವನ್ನು ಬಿಡು ಅಂತ ಪರಶುರಾಮ ಹೇಳಿದಂತೆ ತನ್ನ ಹೊಕ್ಕಳಲ್ಲಿ ಅಡಗಿದಂತಹ ರಕ್ಕಸನನ್ನ ಅವನು ಆ ರಾಮ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಇದು ಯಾಕೆ ಹೀಗೆ? ಪರಮಾತ್ಮನ ಹೊಕ್ಕಳಲ್ಲೆಲ್ಲ ಹಾಗೆ ಆಶ್ರಯ ಮಾಡಬಹುದಾ ಅಂದ್ರೆ, ಒಬ್ಬ ರಕ್ಕಸ ಅವ ವರಬಲ ಇತ್ತು, ಅವನು ವರ ಪಡ್ಕೊಂಡಿದ್ದ. ಏನು ವರ ಅಂದ್ರೆ, ನಾನು ಹರಿಯ ಹೊಕ್ಕಳಲ್ಲಿ ಸೇರ್ಕೊಳ್ತೇನೆ ಅಂತ. ಹರಿಯ ಹೊಕ್ಕಳಲ್ಲಿದ್ರೆ ಯಾರು ಕೂಡ ಹರಿಯ ಮೇಲೆ ಆಯುಧ ಪ್ರಯೋಗ ಮಾಡುವುದಿಲ್ಲ. ಹಾಗಾಗಿ ಯಾರು ಕೂಡ ತನ್ನನ್ನು ಹಿಂಸಿಸ್ಲಿಕ್ಕೆ ಆಗುವುದಿಲ್ಲ. ಹರಿಯ ಹೊಕ್ಕಳಲ್ಲೇ ಇದ್ಕೊಳ್ಳೋದು, ಲೋಕ ಕಂಟಕತನ ಮಾಡೋದು, ಏನಾದರೂ ದುಷ್ಟತನ ಮಾಡೋದು. ಅಸುರರ ಹಂಚಿಕೆ ಹೇಗಿರ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ವರ ಪಡೆದ ಮಾಮ ಈಗ ಇಲ್ಲಿ ದಶರಥ ಕುಮಾರ ರಾಮ ಬಾಣಪ್ರಯೋಗ ಮಾಡಿ ಆ ಪರಶುರಾಮನ ಹೊಕ್ಕಳಲ್ಲಿದ್ದಂತಹ ಅಸುರನ ಸಂಹಾರವನ್ನ ಮಾಡಿಬಿಟ್ಟ. ಈ ರೀತಿ ವಿಜಿತ ರಾಜಶತ್ರವಹ. ಹಾಗೆ ಆದದ್ದು ಬಿಟ್ರೆ ಪರಮಾತ್ಮನೇ 2 ರೂಪಗಳಿಂದ ಕಾಣಿಸ್ತಾ ಇದ್ದಾನೆ. ಒಂದು ರೀತಿಯ ವಿಡಂಬನೆ, ತಾನು ಒಂದು ಕಡೆ ಒಂದು ರೂಪದಿಂದ ಸೋತವನ ಹಾಗೆ, ಇನ್ನೊಂದು ರೂಪದಿಂದ ಗೆದ್ದವ ಅಂತ. ಇದೆಲ್ಲ ಪರಮಾತ್ಮನ ಲೀಲೆಗಳು. ಇದರಲ್ಲಿ ಏನ್ ತಿಳಿಯಬಹುದು? ಅಸುರರಾಗಿದ್ದವರಿಗೆ ಮೋಹನ ಆಗ್ತದೆ. ಪರಶುರಾಮನನ್ನ ಸಾಧಾರಣ ಋಷಿ ಅಂತ ತಿಳಿಯುವವರು ಕೆಲವರು, ಮತ್ತೆ ಆ ರಾಮ ಗೆದ್ದ,
ಪರಶುರಾಮ ಸೋತ ಅಂತ ಹೇಳುವುದು. ಹೀಗೆಲ್ಲ ಕಥೆಗಳನ್ನು ನಾವು ಕೇಳ್ತೇವೆ. ಏನಾದರೂ ಕಥೆ ಓದ್ತೇವಲ್ವಾ, ಈ ರಾಮಾಯಣದ ಕಥೆ ಓದುವಾಗ ಇಂಥ ಸಂದರ್ಭ ಬರ್ತದೆ. ಅಥವಾ ಸಿನಿಮಾ ನೋಡೋದು, ಮತ್ತು ಬೇರೆ ಸೀರಿಯಲ್ಲು, ನಾಟಕ, ಸಿನಿಮಾ, ಸೀರಿಯಲ್ಲು ಟಿ ವಿಯಲ್ಲಿ ಬರೋದು, ಅವೆಲ್ಲ ನೋಡುವಾಗ ಆ ರೀತಿ ತೋರಿಸಿಬಿಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಪರಶುರಾಮನ ಗರ್ವಭಂಗ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಇದೆಲ್ಲ ಹೇಳಿದರೆ ಅಪಚಾರ. ಪರಮಾತ್ಮನಲ್ಲಿ ದೋಷವೇ ಇಲ್ಲ. ಗರ್ವ ಇರುವುದೆಲ್ಲ ನಮಗೆ ಬಹಳ ಗರ್ವ ಇರ್ತದೆ. ನಾನು ಅಂಥದ್ದು ಇಂಥವ ಹೀಗೆ ಹೇಳ್ಕೊಳಕ್ಕೇನು ನೂರ ಹೇಳ್ತೇವೆ. ಆದರೆ ನಿಜವಾಗಿ ಅಜ್ಞಾನಿಗಳಾದಂಥ ನಾವು ಏನು ಗೆಲ್ಬೋದು, ಏನನ್ನು ಗೆಲ್ತೇವೆ, ಏನು ಸಾಧಿಸ್ತೇವೆ? ಏನೂ ಇಲ್ಲ ನಮ್ಮಲ್ಲಿ. ಹೀಗೆ ಆದರೆ ನಮಗೆ ಅಜ್ಞಾನ ತುಂಬಿರ್ತದೆ. ಜೊತೆಯಲ್ಲಿ ನಾವು ಬೇಡದ ಈ ಸೀರಿಯಲ್ಲೋ ಸಿನಿಮಾವೋ ಇಂಥದ್ದೇನಾದರೂ ನೋಡಿ ಅದೇ ಪ್ರಮಾಣ ಅಂತ ತಿಳಿತೇವೆ. ನಮಗೆ ಮೂಲ ಗ್ರಂಥದ ಪರಿಚಯವೇ ಆಗುವುದಿಲ್ಲ. ಮೂಲ ಗ್ರಂಥಗಳನ್ನು ಯಾರು ಈ ರೀತಿ ಒಂದು ಆಚಾರ್ಯ ಪರಂಪರೆಯಲ್ಲಿ, ಅದು ಆಚಾರ್ಯ ಮಧ್ವ ಪರಂಪರೆಯಲ್ಲಿ ಯಾರು ಗ್ರಂಥ ರಚನೆ ಮಾಡಿದವರಿದ್ದಾರೋ ಅವರೆಲ್ಲರೂ ಆಚಾರ್ಯರ ಮತದ ಅನುಸಾರವಾಗಿ, ಆಚಾರ್ಯರು ಕೊಟ್ಟ ನಿರ್ಣಯಾನುಸಾರವಾಗಿ ಬರೀತಾರೆ, ರಚನೆ ಮಾಡಿದ್ದಾರೆ. ಅದನ್ನು ಕೇಳುವಾಗ ನಮಗೆ ಸ್ಪಷ್ಟತೆ ಉಂಟಾಗ್ತದೆ. ತತ್ವಜ್ಞಾನ ಸ್ಪಷ್ಟತೆ ಮುಖ್ಯ. ನಾವು ಸ್ಪಷ್ಟವಾಗಿ ತಿಳಿಬೇಕು. ತಪ್ಪು ತಪ್ಪಾಗಿ ಎಲ್ಲೆಲ್ಲೋ ಏನೋ ನಮ್ಮ ತಲೆಗೆ ಬಂದ ಹಾಗೆ, ನಮ್ಮ ಕಲ್ಪನೆಗೆ ಬಂದ ಹಾಗೆ ಯಾವುದನ್ನು ಅಪ್ರಮಾಣವಾದಂತಹ ವಿಷಯಗಳನ್ನೇ ನಾವು ತಲೆಗೇರಿಸಿಕೊಳ್ಬಾರ್ದು. ಮನೋರಂಜನೆಗೆ ಏನೇನೋ ಇರ್ತದೆ, ಅದನ್ನೇ ಹಿಡಿಸಿಕೊಳ್ಬಾರ್ದು. ಆದರೆ ಈಗ ಗಂಭೀರವಾಗಿ ಯಾರು ಆ ಮೂಲ ಗ್ರಂಥಗಳನ್ನು ಓದುವುದೂ ಇಲ್ಲ, ಆ ಮೂಲ ಗ್ರಂಥ ಶ್ಲೋಕಗಳ ಕೇಳಿಸ್ಕೊಳ್ಳುವುದೂ ಇಲ್ಲ, ಹೇಳುವುದೂ ಇಲ್ಲ. ಮತ್ತು ಆ ಮೂಲ ಗ್ರಂಥಗಳಲ್ಲಿರುವ ವಿಷಯವನ್ನು ಯಾರೂ ಅದಕ್ಕೆ ಲಕ್ಷ್ಯವನ್ನೇ ಕೊಡುವುದಿಲ್ಲ. ಏನು ಮಾಡಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅವರವರಿಗೆ ಸಿಗುವಷ್ಟು ಮಾತ್ರ ಲಾಭ ಸಿಗ್ತದೆ. ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ ಅಲ್ವಾ? ಹಾಗೆ ತೊಟ್ಟಿಲಲ್ಲಿರುವ ಶಿಶುವಿಗೆ ಯಾವುದೋ ಒಂದು ಅಧಿಕ ಮಾಸದ ಅಪೂಪ ಬಹಳ ರುಚಿಯಾಗಿರ್ತದೆ. ಹಾಗಂತ ಹೇಳಿ ಈಗ ಮಾತ್ರ ಹುಟ್ಟಿದ ಮಗುವಿಗೆ ಒಂದು ಅಪೂಪ ತಿನ್ನಿಸ್ಲಿಕ್ಕೆ ಬರುವುದಿಲ್ಲ. ಅದರ ಮಟ್ಟ ಅಷ್ಟೇ ಇರ್ತದೆ, ದುರ್ಬಲವಾಗಿರ್ತದೆ. ಹಾಗೆ ದೇಹ ದುರ್ಬಲವಾಗಿರೋದು ಮಾತ್ರ ಅಲ್ಲ, ಮನಸ್ಸೇ ದುರ್ಬಲವಾಗಿರ್ತದೆ. ಬುದ್ಧಿ ದುರ್ಬಲವಾಗಿದ್ದರೆ ಉತ್ತಮವಾದ ವಿಷಯಗಳೆಲ್ಲ ಆಸಕ್ತಿಯೇ ಬರುವುದಿಲ್ಲ, ಶ್ರದ್ಧೆಯೇ ಬರುವುದಿಲ್ಲ. ಯಾರೇನು ಬೇಕಾದ್ರೆ ಹೇಳ್ಕೊಂಡೋಗ್ಲಿ ನಮಗೇನು ಅಂತ ಹೀಗೆ ಉದಾಸೀನ್ಯ ಆಗಿ ಬಿಡ್ತದೆ. ಹಾಗೆ ಅದರಿಂದ ಎಲ್ಲಿ ಕೂಡ ನಾವು ಭಗವಂತನ ಯಾವ ರೂಪವೇ ಆಗಲಿ, ಆಚಾರ್ಯರು ಮತ್ತೆ ಮತ್ತೆ ಹೇಳ್ತಾರಲ್ಲ, ಪರಮಾತ್ಮನ ಮೂಲ ರೂಪ, ಅವನ ಅವತಾರ ರೂಪ, ಎಲ್ಲ ಕಡೆಯಲ್ಲೂ ಪರಮಾತ್ಮ ಜ್ಞಾನಾನಂದಮಯನಾಗಿರ್ತಾನೆ. ಅವನ ಜ್ಞಾನ, ಆನಂದ, ಬಲ, ಸಾಮರ್ಥ್ಯ, ಸೌಂದರ್ಯ, ಹೀಗೆ ಎಲ್ಲ ಅಪ್ರಾಕೃತವಾದಂತಹ ಅವನ ಗುಣವಿಶೇಷಗಳು ಸ್ವಲ್ಪವೂ ಕಡಿಮೆ ಆಗುವುದಿಲ್ಲ. ಮೂಲ ರೂಪ ಹೇಗೋ ಹಾಗೆ ಅವತಾರ ರೂಪದಲ್ಲೂ ಇರುವಂಥದ್ದು. ಇದು ಪರಶುಕ್ಲತ್ರಯರಿಗೆಲ್ಲ ಅನ್ವಯ ಆಗುವಂಥದ್ದು ಅಂತ ವಾದಿರಾಜ ಗುರುಗಳು ಕೂಡ ಸರಸಭಾರತಿಯಲ್ಲೆಲ್ಲ ಬಹಳ ಬಹಳ ಹೇಳಿದ್ದಾರೆ. ಸಜಗಾಮ. ಈಗ ಮತ್ತೆ ಈ ರೀತಿ ರಾಮನ ವರ್ಣನೆ ಹೇಳಿ ಈಗ ಕೃಷ್ಣನಿಗೆ ಅನ್ವಯಿಸಿ ಹೇಳುವಾಗ ಮತ್ತೆ ಕೃಷ್ಣ ಏನು ಮಾಡಿದ? ಕೃಷ್ಣನು ಕೂಡ ಒಂದು ಸ್ವಯಂವರಕ್ಕೆ ಹೋದ. ಅದು ವಿದರ್ಭ ರಾಜ್ಯಕ್ಕೆ ರಾಜಧಾನಿ ಕುಂಡಿನಪುರ. ಅಲ್ಲಿ ಭೀಷ್ಮ ಅಂತ ಒಬ್ಬ ರಾಜ ಇದ್ದ. ಆ ಭೀಷ್ಮನ ಮಗಳು ರುಕ್ಮಿಣಿ ಅಂತಿದ್ಲು. ಆ ರುಕ್ಮಿಣಿಗೆ 4 ಜನ ಅಣ್ಣಂದಿರು. ಹಿರಿಯವ ರುಕ್ಮಿ ಅಂತಿದ್ದ. ಆ ರುಕ್ಮಿ ಎನ್ನುವ ಅವನು ಶಿಶುಪಾಲನಿಗೆ ತನ್ನ ತಂಗಿಯನ್ನು ಮದುವೆ ಮಾಡಿಕೊಡಬೇಕು ಅಂತ ನಿಶ್ಚಯ ಮಾಡಿದ್ದ. ನಾಮಕೆ ವಾಸ್ತೆಗೆ ಒಂದು ಸ್ವಯಂವರವನ್ನು ಏರ್ಪಾಟು ಮಾಡಿದ್ರು. ಆ ಸ್ವಯಂವರ ಏರ್ಪಾಟು ಮಾಡಿದಾಗ ಅವಳಿಗೆ ದಿಗ್ಬಂಧನವನ್ನು ಮಾಡಿದ್ರು. ಯಾಕೆ ಅಂದರೆ ಕೃಷ್ಣ ಉಪಾಯಗಾರ, ಎಲ್ಲಿಯಾದರೂ ಅಂತಃಪುರಕ್ಕೆ ಬಂದು ಆ ರುಕ್ಮಿಣಿಯನ್ನ ಅವನು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೇನೋ ಅಂತ ಬಂಧನದಲ್ಲಿ ಇಟ್ಟಿದ್ರು. ಆ ಸಮಯದಲ್ಲಿ ರುಕ್ಮಿಣಿ ಏನು ಮಾಡಿದ್ಲು, ಒಂದು ಪತ್ರವನ್ನು ಬರೆದ್ಲಂತೆ. ಪತ್ರವನ್ನು ಬರೆದು ಒಬ್ಬ ಅತ್ಯಂತ ಸಾತ್ವಿಕರಾದ ಒಬ್ಬ ಬ್ರಾಹ್ಮಣರು ಆ ರುಕ್ಮಿಣಿ ದೇವಿಯ ದರ್ಶನಕ್ಕೆ ಬಂದರು. ಅವರಿಗೆ ತನ್ನ ಮನೋಗತವನ್ನು ಹೇಳಿಕೊಂಡ್ಲು ರುಕ್ಮಿಣಿ. ತಾನು ಕೃಷ್ಣನಿಗೆ ಬರೆದ ಪತ್ರವನ್ನು ಆ ಬ್ರಾಹ್ಮಣರಿಗೆ ಅವಳು ತಲುಪಿಸ್ಲಿಕ್ಕೆ ಹೇಳಿದ್ಲು. ಆ ಬ್ರಾಹ್ಮಣ ಅದನ್ನು, ಆ ರುಕ್ಮಿಣಿ ಪತ್ರವನ್ನು ದ್ವಾರಾವತಿಯಲ್ಲಿದ್ದ ಕೃಷ್ಣನಿಗೆ ಮುಟ್ಟಿಸಿದ ಅಂತ ಹೇಳ್ತಾರೆ. ಆಗ ಅಭಿನಂದಿಸಿ ಕೃಷ್ಣ ಬ್ರಾಹ್ಮಣರೊಟ್ಟಿಗೆ ಅವರನ್ನು ಕೂಡ
ರಥದಲ್ಲೇರಿಸಿಕೊಂಡು ದ್ವಾರಾವತಿಯಿಂದ ವಿದರ್ಭ ರಾಜ್ಯಕ್ಕೆ ಬಂದು ಅಲ್ಲಿ ಕುಂಡಿನಪುರಕ್ಕೆ ಬಂದ ಕೃಷ್ಣ ಮತ್ತು ಆ ಬ್ರಾಹ್ಮಣರು ಬಂದರು. ಮತ್ತೆ ಆ ಬ್ರಾಹ್ಮಣರು ಅವರ ಮನೆಗೆ ಹೋದ ಕೂಡಲೇ ಕೃಷ್ಣ ಅಲ್ಲಿ ದುರ್ಗಾ ಪೂಜೆ ಮಾಡ್ಲಿಕ್ಕಾಗಿ ರುಕ್ಮಿಣಿ ದೇವಿ ದುರ್ಗಾಲಯಕ್ಕೆ ಹೋಗಿದ್ಲು. ಅದು ನಗರದ ಹೊರವಲಯದಲ್ಲಿದ್ದಂತಹ ದುರ್ಗಾ ಮಾತೆಯ ಮಂದಿರ. ಅಲ್ಲಿಯೇ ಕೃಷ್ಣ ತನ್ನ ರಥವನ್ನ ತೆಗೆದುಕೊಂಡು ಹೋಗಿದ್ದ. ಅಲ್ಲಿ ಹೋಗುವಾಗ ಅಲ್ಲಿ ಸರ್ಪಗಾವಲು ಅಂತಾರಲ್ಲ, ಹಾಗೆ ಸೈನಿಕರ ಕಾವಲಿನಲ್ಲಿ ಆ ರುಕ್ಮಿಣಿ ದೇವಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ಲು. ದೇವಸ್ಥಾನ ಹೊರಗೆಲ್ಲ ಪಹರೆ ಇದೆ. ರುಕ್ಮಿಣಿ ದೇವಿ ಅಲ್ಲಿ ಆ ಗೌರಿ ಮತ್ತು ಶಂಕರರ ಪೂಜೆ, ಹಾಗೆಯೇ ಅಲ್ಲಿ ಇಂದ್ರಾಣಿ ದೇವೇಂದ್ರ ಅವರ ಪೂಜೆಯನ್ನು ಪೂರೈಸಿ ಮತ್ತೆ ಮೆಟ್ಟಿಲಿಳಿದು ಬರ್ತಾಳೆ. ಲಕ್ಷ್ಮೀನಾರಾಯಣವರ ಪೂಜೆ ಇದೆಲ್ಲ ಮಾಡಿ ಅವಳು ಹೊರಗೆ ಬರುವಾಗ ಅಲ್ಲಿ ಕೃಷ್ಣ ರಥದಲ್ಲಿದ್ದ. ಒಮ್ಮೆ ರುಕ್ಮಿಣಿ ಸುಮ್ಮನೆ ಎಲ್ಲರನ್ನು ಕೂಡ ದೃಷ್ಟಿ ಹಾಯಿಸಿದ್ಲು ಎಲ್ಲರ ಮೇಲೆ. ಎಲ್ಲರಿಗೂ ಕೂಡ ಮೈ ಮರೆತು ಹೋಯ್ತು. ಯಾಕೆಂದ್ರೆ ದೇವಿಗೆ, ರಮಾದೇವಿಗೆ 3 ರೂಪಗಳಿವೆ, ಶ್ರೀಭೂ ದುರ್ಗಾ ಅಂತ. ಆ ದುರ್ಗಾ ರೂಪ ಎಲ್ಲರನ್ನೂ ಮೋಹಿಸಿ ಬಿಡುತ್ತದೆ. ಹಾಗಾಗಿ ಎಲ್ಲರೂ ಒಂದು ಕ್ಷಣ ಮೈ ಮರೆತು ಬಿಟ್ರು. ಅವಳ ಸೌಂದರ್ಯ ನೋಡಿದ್ರು ಮೈ ಮರೆಯಿತು. ಮತ್ತೆ ಮುಂದೇನು ಅವ್ರ ಕೈಕಾಲ ಆಡ್ಲಿಲ್ಲ. ಆ ರೀತಿ ಎಲ್ಲ ಗೊಂಬೆಗಳ ಹಾಗೆ ನಿಂತರು. ರುಕ್ಮಿಣಿ ದೇವಿ ಮೆಟ್ಲಿಳಿದು ಬಂದು ಕೃಷ್ಣರ ಕೈ ಕೊಟ್ಟು ರಥದಲ್ಲಿ ಆ ರುಕ್ಮಿಣಿಯನ್ನ ಏರಿಸಿಕೊಂಡ. ರಥ ಚಲನೆ ಆಯಿತು. ಅಲ್ಲಿಂದ ರಥ ಚಲಿಸಿ ವೇಗವಾಗಿ ಮುಂದೆ ಹೋಯ್ತು. ತಕ್ಷಣ ಎಲ್ಲರಿಗೂ ಗೊತ್ತಾಯ್ತು ಅಲ್ಲಿ ರುಕ್ಮಿಣಿ ಇಲ್ಲ. ಮತ್ತೆ ರಥದ ಸದ್ದಾಗ್ತದೆ, ರಥ ಓಡುವ ಸದ್ದಾಗ್ತದೆ ಅಂತ ಹೇಳಿ ಎಲ್ಲ ಸೈನಿಕರು ಕೂಡ ಅಲ್ಲಿ ರಾಜ ಮಹಾರಾಜರೆಲ್ಲರೂ ಓಡಿ ಬರ್ತಾರೆ ಹಿಂದೆ. ಅಲ್ಲಿ ಆ ಕುಂಡಿನಪುರದ ಹೊರವಲಯದ ಬಯಲಲ್ಲಿ ದೊಡ್ಡ ಯುದ್ಧ. ಆ ವೇಳೆಗಾಗಲೇ ಬಲರಾಮನು ಬಂದು ಅಲ್ಲಿ ಒಂದು ಯುದ್ಧ ಆಗಿತ್ತು. ಕಡೆಗೆ ಹಾಗೆ ಆ ರುಕ್ಮಿಣಿ ದೇವಿಯನ್ನ ಅಲ್ಲಿ ದ್ವಾರಾವತಿಗೆ ಕರೆದುಕೊಂಡು ಹೋದ್ರು. ಅಲ್ಲೊಂದು ಕಡೆ ಮೂಲಮಾಧವ ವನ ಅಂತಿದೆ. ಆ ಮೂಲಮಾಧವ ವನದಲ್ಲಿ ರುಕ್ಮಿಣಿ ಕೃಷ್ಣರ ವಿವಾಹ ನಡೆಯಿತು ಅಂತ ಹೀಗೆ ಇದನ್ನು ಹೇಳುದು. ಆ ಸಂಬಂಧಿಯೇ ಇಲ್ಲಿ ಹೇಳುದು ಪುರಂ ಅಬ್ಧಿದುರ್ಗಮಂ ಅಂತ. ಆ ಕೃಷ್ಣನ ಪುರ ಇದೆಯಲ್ಲ, ಆ ಪುರ ಹೇಗಿದೆ ಅಂದ್ರೆ, ಆ ಪುರ ಎಂಥದ್ದು ಅಂದ್ರೆ ಅಬ್ಧಿದುರ್ಗಮಂ ಅಂತ. ಅಬ್ಧಿ ಅಂದ್ರೆ ಸಮುದ್ರದ ಮಧ್ಯೆ ಇರುವಂತಹ ದ್ವಾರಾವತಿ. ಅದು ದುರ್ಗಮ, ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾ ಆಳವಾದಂತಹ ಸಮುದ್ರದ ನಡುವೆ ಇರುವಂತಹ ಕುಶಸ್ಥಲಿ ಎನ್ನುವಂತಹ ಒಂದು ದ್ವೀಪ. ಆ ದ್ವೀಪದಲ್ಲಿ ಒಂದು ಹಿರಿದಾದ ನಗರ ನಿರ್ಮಾಣವನ್ನ ಮಾಡಿಕೊಟ್ಟದ್ದು ಯಾರು ಅಂದ್ರೆ ವಿಶ್ವಕರ್ಮ. ಆ ವಿಶ್ವಕರ್ಮ ನಿರ್ಮಾಣ ಮಾಡಿಕೊಟ್ಟಂತಹ ಅತ್ಯಂತ ಸುಂದರವಾದಂತಹ ವಿಶಾಲವಾದ ನಗರ ಅದೇ ದ್ವಾರಾವತಿ ಎನ್ನುವ ನಗರ. ಅಲ್ಲಿ ಕೃಷ್ಣ ರುಕ್ಮಿಣಿಯರ ವಾಸ ಪ್ರಾರಂಭ ಆಯಿತು. ಹೀಗೆ ಸಹಭಾರ್ಯಯಾಪಿ ಶುಭಯ ಮಹಾಜಯಧ್ವಜ ಲಕ್ಷ್ಮಣಾಗ್ರ್ಯ ಸುಹೃದ ಇದು ಮುಂದಿನ ಹೀಗೆ ಈ ಕೃಷ್ಣ ಆ ರುಕ್ಮಿಣಿಯನ್ನ ಪಡೆದುಕೊಂಡ ಅಂತ ಇಷ್ಟನ್ನ ಹೇಳ್ತಾರೆ. ಇಷ್ಟು ಹೇಳುವಾಗ ನಮಗೆ 26 ಶ್ಲೋಕಗಳಾಗ್ತವೆ. ಈಗ ಸಮಯವೂ ಆಯಿತು. ಬ್ರಹ್ಮಾರ್ಪಣ ಮಾಸ್ತು.